ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ಸಂದೀಪ್ ಎಂಬಿ ಅಂತ. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಹಾವೇರಿಲಿ ಅನಸ್ಥೆಷಿಯಾಲಜಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಇವತ್ತು ನಾವು ಹಾಸ್ಪಿಟಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳೋಣ. ಸೊ ಈ ಹೆಡ್ಡಿಂಗ್ಸಲ್ಲಿ ನಾವು ಹಾಸ್ಪಿಟಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಸ್ಟಡಿ ಮಾಡೋಣ. ಸೊ ಮೊದಲು ಹೇಳ್ಬೇಕಂತಂದ್ರೆ ಡಿಸಾಸ್ಟರ್ ಅಂದ್ರೆ ಏನು? ಸಿಂಪಲ್ ವರ್ಡ್ಸ್, ಅದು ಗ್ರೀಕ್ ವರ್ಡ್ ಇಂದ ಬಂದಿದೆ, 2 ವರ್ಡ್. ಒಂದು ಡಿಸ್ ಅಂತಂದು ನಿಮಗೆ ಗೊತ್ತು, ಎಲ್ಲ ಕಡೆ ಡಿಸ್ ಅಂತ ಏನಾರು ಬಂತಂದ್ರೆ ಡಿಸ್ಅಪ್ರೂವಲ್ ಅಂದ್ರೆ ಅಪ್ರೂವ್ ಮಾಡ್ತಿಲ್ಲ. ಡಿಸ್ಮಿಸ್ ಅಂತಂದ್ರೆ ಡಿಸ್ಮಿಸ್. ಸೊ ಇಟ್ ಈಸ್ ಬ್ಯಾಡ್. ಡಿಸ್ ಅಂತಂದ್ರೆ ಎಲ್ಲೇ ಒಂದು ಬಂತಂದ್ರೂ ಅದು ಬ್ಯಾಡ್ ಅಥವಾ ಇವಿಲ್ ಇದ್ದಂಗೆ. ಸೊ ಆಸ್ಟರ್ ಅಂತಂದ್ರೆ ಸ್ಟಾರ್. ಸೊ ಜನರಲಿ ನಾವು ಹೇಳೋ ಪ್ರಕಾರ ಡಿಸಾಸ್ಟರ್ ಅಂತಂದ್ರೆ ಬ್ಯಾಡ್, ಸ್ಟಾರ್ ಅಂದ್ರೆ ಕೆಟ್ಟದಾದಂಥ ಒಂದು ಇವೆಂಟ್ ಅಥವಾ ಒಂದು ವಿಪತ್ತು. ಸೊ ವಾಟ್ ಈಸ್ ಡಿಸಾಸ್ಟರ್? ಸೊ ಡಿಸಾಸ್ಟರ್ಗೂ ಒಂದು ಹಾನಿಗೂ ವ್ಯತ್ಯಾಸ ಏನು? ಡಿಸಾಸ್ಟರ್ ಅಂತಂದರೆ ಒಂದು ವಿಪತ್ತು, ಹಾನಿನೂ ಬೇರೆ, ಡಿಸಾಸ್ಟರ್ ಬೇರೆ. ಸೊ ಡಿಸಾಸ್ಟರ್ ಅಂತಂದರೆ ಒಂದು ಹಾನಿ ಆಗಿದೆ, ಸೀರಿಯಸ್ ಡಿಸ್ರಪ್ಷನ್ ಅಂತಂದರೆ ಸೀರಿಯಸ್ ಆದಂಥ ಒಂದು ತೊಂದರೆ ಆಗಿದೆ. ಬಟ್ ಆ ತೊಂದರೆನ ನಾವು ಎಲ್ಲಿ ಎಫೆಕ್ಟ್ ಆಗಿರೋಂಥ ಜನ, ಅದು ಪ್ರಾಪರ್ಟಿ ಅಥವಾ ರಿಸೋರ್ಸಸ್ನ, ಅಲ್ಲಿರುವಂಥ ರಿಸೋರ್ಸಸ್ ಮತ್ತು ಜನರನ್ನ ಉಪಯೋಗಿಸ್ಕೊಂಡು ಅದು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಅಂದರೆ ಹೊರಗಡೆಯಿಂದ ನಮಗೆ, ಅಂದರೆ ಬೇರೆ ಕಡೆಯಿಂದ ನಮಗೆ ಹೆಲ್ಪ್ ಬೇಕಾಗುತ್ತೆ. ಇಟ್ ಈಸ್ ಬಿಯಾಂಡ್ ದ ಕೋಪಿಂಗ್ ಕೆಪಾಸಿಟಿ ಆಫ್ ದ ಕಮ್ಯುನಿಟಿ ಆಫ್ ದ ಎಫೆಕ್ಟೆಡ್ ಏರಿಯಾ. ಅಂತಂದರೆ ಬೇರೆ ಕಡೆಯಿಂದ ಹೆಲ್ಪ್ ತೊಗೊಂಡು ನಾವು ಅದನ್ನ ಮ್ಯಾನೇಜ್ ಮಾಡೋಂಥ ಸಿಚುವೇಶನ್ ಬಂತಂದರೆ ಅದು ಡಿಸಾಸ್ಟರ್. ಅದು ಹಾಸ್ಪಿಟಲಲ್ಲಿ ಹೆಂಗಾಗಿರ್ಬೋದು, ಈಗ ಕ್ಯಾಜುಯಾಲಿಟಿಲಿ ಆಗಿದೆ ಅಂತಂದರೆ ನಾವು ಬೇರೆ ವಾರ್ಡಿನ ಸ್ಟಾಫನ್ನ ಕರೆಯೋಂಥ ಪರಿಸ್ಥಿತಿ ಬರ್ಬೋದು, ಅಥವಾ ಎಡಿಷ್ನಲ್ ಡಾಕ್ಟರ್ಸ್ ಅಲ್ಲಿ ಕ್ಯಾಜುಯಾಲಿಟಿ ಮೆಡಿಕಲ್ ಆಫೀಸರ್ ಬಿಟ್ಟು ಅವರು ಕರೆಯೋಂಥ ಪರಿಸ್ಥಿತಿ ಬಂದರೆ, ಸೊ ಅದು ಏನಂತಂದರೆ, ಸೊ ಅದು ಡಿಸಾಸ್ಟರ್. ಅಂದರೆ ನಮ್ಮ ಕಡೆ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ, ಸೊ ಅಡಿಷ್ನಲ್ ಅದಕ್ಕೆ ಹೆಲ್ಪ್ ಬೇಕು. ಆ ಥರ ಇದ್ದಾಗ ಅದು ಡಿಸಾಸ್ಟರ್ ಆಗುತ್ತೆ. ಸೊ ಹಜಾರ್ಡ್ ಅಂದ್ರೇನು? ಹಜಾರ್ಡ್ ಅಂತಂದರೆ ಹಾನಿ ಮಾಡುವಂಥ ಒಂದು ಕ್ರಿಯೆ. ಸೊ ಇಟ್ ಈಸ್ ಎನಿಥಿಂಗ್ ವಿಚ್ ಕ್ಯಾನ್ ಕಾಸ್ ಹಾರ್ಮ್, ಲಾಸ್ ಆರ್ ಡ್ಯಾಮೇಜ್. ಎಕ್ಸಾಂಪಲ್ ಕೊಡ್ಬೇಕಂತಂದರೆ ಫೈರ್ ಅನ್ನೋದು ಒಂದು ಹಜಾರ್ಡ್, ಫ್ಲಡ್ಸ್ ಅನ್ನೋದು ಒಂದು ಹಜಾರ್ಡ್, ಅರ್ಥ್ಕ್ವೇಕ್ ಅನ್ನೋದು ಒಂದು ಹಜಾರ್ಡ್, ಕೆಮಿಕಲ್ ಸ್ಪಿಲ್ ಅನ್ನೋದು ಒಂದು ಹಜಾರ್ಡ್. ಸೊ ಈ ಥರ ಹಜಾರ್ಡ್ ಅಂದರೆ ಹಾನಿ ಮಾಡುವಂಥ ಒಂದು ಕ್ರಿಯೆ. ಸೊ ಯಾಕೆ ಇಂಪಾರ್ಟೆಂಟು ಇಂಡಿಯಾ? ಹಜಾರ್ಡ್ ಪ್ರೊಫೈಲ್ ಆಫ್ ಇಂಡಿಯಾ ಬಹಳ, ಅಂದರೆ ವಿ ಆರ್ ವಲ್ನರೇಬಲ್ ಟು ಆಲ್ ಹಜಾರ್ಡ್ಸ್. ಯಾಕಂತಂದರೆ ನಮ್ಮಲ್ಲಿ 60% ಭೂಮಿ ಇದೆ, ಸೊ ಅರ್ಥ್ಕ್ವೇಕ್ ಆಗ್ಬೋದು. 76% ನಮ್ಮಲ್ಲಿ ಕರಾವಳಿ ಪ್ರದೇಶ ಇದೆ, ಸೊ ಸೈಕ್ಲೋನ್, ಸುನಾಮಿ ಆಗ್ಬೋದು. 68% ನಾವು ಭೂಮಿ ಬೆಳಿತೀವಿ, ಸೊ ಅಲ್ಲಿ ನಮಗೆ ಬರ ಬೀಳ್ಬೋದು. 15% ಲ್ಯಾಂಡ್ ಮಾಸು ನಮ್ಮಲ್ಲಿ ಲ್ಯಾಂಡ್ ಸ್ಲೈಡಿಗೆ ಆಗುವಂಥ ಅನಾಹುತ ಆಗ್ಬೋದು. ಸೊ ಮತ್ತು ಫ್ಲಡ್ಸ್ ಆ್ಯಂಡ್ ರಿವರು ನಮ್ಮಲ್ಲಿ 12% ಲ್ಯಾಂಡ್ ಮಾಸ್ನ, ಅಂದರೆ ಭೂಮಿನ ಎಫೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ ವಿ ಆರ್ ವಲ್ನರೇಬಲ್ ಟು ಆಲ್ಮೋಸ್ಟ್ ಆಲ್ ಹಜಾರ್ಡ್ಸ್. ಸೊ ನೆಕ್ಸ್ಟ್ ವಲ್ನರೇಬಲ್ ಅಂತ ಬಂತು. ವಲ್ನರೇಬಲ್ ಅಂದ್ರೇನು? ಈಗ ಒಂದು ಹಜಾರ್ಡ್ ಆಗ್ತಿದೆ, ಸೊ ನಮಗೆ ಯಾಕದು ತೊಂದರೆ ಮಾಡ್ಬೋದು ಅಂತ ನಾವು ಕ್ವಶನ್ ಕೇಳಬೇಕು. ನಮಗೆ ಯಾಕದು ತೊಂದರೆ ಮಾಡ್ಬೋದು? ಸೊ ನಮ್ಮಲ್ಲಿ ಏನೋ ವೀಕ್ನೆಸ್ ಇದೆ, ಅದಕ್ಕೆ ನಮಗದು ತೊಂದರೆ ಮಾಡ್ಬೋದು. ಸೊ ವೀಕ್ನೆಸ್ ಜಾಸ್ತಿ ಇತ್ತಂದರೆ ನಾವು ತೊಂದರೆ ಒಳಪಡೋದು ಜಾಸ್ತಿ, ವೀಕ್ನೆಸ್ ಕಡಿಮೆ ಇತ್ತಂದರೆ ನಾವು ತೊಂದರೆಗೆ ಒಳಪಡೋದು ಕಡಿಮೆ. ಸೊ ವೈ ಇಟ್ ಕ್ಯಾನ್ ಡೂ ರಾಂಗ್? ಹಜಾರ್ಡ್ ಇದೆ, ಬಟ್ ಅದು ನಮಗೆ ಯಾಕೆ ತೊಂದರೆ ಮಾಡ್ಬೋದು ಅಂತ ಕೇಳಿದಾಗ, ನಾವು ಯಾಕೆ ಸಸೆಪ್ಟಿಬಲ್, ಅಂದರೆ ನಾವು ಯಾಕೆ ಎಫೆಕ್ಟ್ ಮಾಡ್ತೀವಿ ಅಂತ ಕೇಳಿದಾಗ ಅದು ವಲ್ನರಬಿಲಿಟಿ, ವೀಕ್ನೆಸ್. ಸೊ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಫೈರ್ ಅನ್ನೋದು ಒಂದು ಹಜಾರ್ಡ್, ಬಟ್ ಫೈರ್ ಆಗುತ್ತೆ ಹಜಾರ್ಡ್, ಬಟ್ ನಮ್ಮದು ಎಮರ್ಜೆನ್ಸಿ ಎಕ್ಸಿಟ್ಸ್ ಇಲ್ಲ, ಫೈರ್ ಎಮರ್ಜೆನ್ಸಿ ಎಕ್ಸಿಟ್ಸ್ ಇಲ್ಲ, ಮತ್ತು ಫೈರ್ ಇದು ಎಮರ್ಜೆನ್ಸಿ ಮ್ಯಾನೇಜ್ ಮಾಡೋಕ್ಕೆ ನಮಗೆ ಟ್ರೈನಿಂಗ್ ಆಗಿಲ್ಲ. ಸೊ ಆವಾಗಿದ್ದಾಗೇನು ವಿ ಆರ್ ಮೋರ್ ವಲ್ನರೇಬಲ್ ಅಂತ ಅರ್ಥ. ಓಕೆ, ಕೆಪಾಸಿಟಿ ಅಂದ್ರೇನು? ಕೆಪಾಸಿಟಿ ಅಂತಂದರೆ ನಮ್ಮ ಸ್ಟ್ರೆಂತ್. ಈಗ ಹಜಾರ್ಡು ಇದೆ, ಹಾನಿ ಮಾಡೋಂಥ ಕ್ರಿಯೆನೂ ಇದೆ, ಆಮೇಲೆ ಹಾನಿ ಮಾಡೋಂಥ ಒಂದು ಜನನೂ ಇದ್ದಾರೆ, ಹಾನಿ ಒಳಗಾಗುವಂಥ ಜನನೂ ಇದ್ದಾರೆ, ಪ್ರಾಪರ್ಟಿನೂ ಇದೆ. ಬಟ್ ನಾವು ಹೆಂಗೆ ಇವೆರಡೂ ಇದ್ದಾಗೂ ನಾವು ಯಾವ ಥರ ಇದನ್ನು ಮ್ಯಾನೇಜ್ ಮಾಡ್ಬೋದು ಅಂತಂದರೆ ಅದು ಕೆಪಾಸಿಟಿ ಅಂತಂದರೆ ಅದು ನಮ್ಮ ಸ್ಟ್ರೆಂತ್, ನಮ್ಮ ಎಬಿಲಿಟಿ ಮತ್ತು ನಮ್ಮ ರಿಸೋರ್ಸಸ್. ಸೊ ವಿಚ್ ಆರ್ ಅವೈಲೇಬಲ್ ಟು ಪ್ರಿಪೇರ್, ಟು ರೆಸ್ಪಾಂಡ್ ಆ್ಯಂಡ್ ರಿಕವರ್ ಫ್ರಮ್ ದ ಡಿಸಾಸ್ಟರ್. ಸೊ ಇಟ್ ರೆಡ್ಯೂಸಸ್ ದ ಇಂಪ್ಯಾಕ್ಟ್ ಆಫ್ ಹಜಾರ್ಡ್ಸ್ ಆ್ಯಂಡ್ ವಲ್ನರಬಿಲಿಟೀಸ್. ಸೊ ಆ ಇಂಪ್ಯಾಕ್ಟನ್ನು ಕಡಿಮೆ ಮಾಡುತ್ತೆ. ಸೊ ಈ ಕೆಪಾಸಿಟಿಯಲ್ಲಿ ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕಂತಂದರೆ, ನಮ್ಮ ಸ್ಟಾಫನ್ನು ಫೈರ್ ಎಮರ್ಜೆನ್ಸಿಲಿ ಟ್ರೈನ್ ಮಾಡೋದು,
ಎಲ್ಲ ಕಡೆ ಫೈರ್ ಎಕ್ಸಿಟ್ ಬಗ್ಗೆ ಇನ್ಫಾರ್ಮೇಷನ್ ಹಾಕೋದು. ಸೊ ಜನ್ರೇಟರ್ಸ್ನ ಬ್ಯಾಕಪ್ ಆಗಿಡೋದು. ಆಮೇಲೆ ಹಾಸ್ಪಿಟಲ್ಗೆ ಒಂದು ಇನ್ಸಿಡೆಂಟ್ ಕಮಾಂಡ್ ಸಿಸ್ಟಮ್ ಅಂತಂದು ಅಂದರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ನ ಮಾಡೋದು. ಇವೆಲ್ಲ ಕೆಪಾಸಿಟಿ ಬಿಲ್ಡಿಂಗಲ್ಲಿ ಬರ್ತಾವೆ. ಅಂದರೆ ನಮ್ಮ ಸ್ಟ್ರೆಂದನ್ನು ಮಾಡ್ಕೊಳೋದು. ಡಿಸಾಸ್ಟರ್ ಅಂತೂ ಆಗ್ಬೋದು, ಅದನ್ನು ಫೇಸ್ ಮಾಡೋಂಗೆ ಮತ್ತು ಅದನ್ನು ಕಡಿಮೆ ಮಾಡೋಂಗೆ ನಾವು ನಮ್ಮ ಸಿಸ್ಟಮ್ನ ಸ್ಟ್ರೆಂದನ್ ಮಾಡಿದರೆ ಅದಕ್ಕೇನಂತೀವಿ ನಾವು ಕೆಪಾಸಿಟಿ ಬಿಲ್ಡಿಂಗ್ ಅಂತ ಹೇಳ್ತೀವಿ. ಸೊ ರಿಸ್ಕ್ ಏನಂತಂದರೆ ಇವು ಎಲ್ಲ ಮೂರು ನಾವು ಮೊದಲು ಓದಿದ್ವಲ್ಲ. ಈಗ ಫಾರ್ ಎಕ್ಸಾಂಪಲ್ ಹಜಾರ್ಡ್ ಮತ್ತು ವಲ್ನರೇಬಲಿಟಿ ಜಾಸ್ತಿ ಇದ್ದಾಗ, ಕೆಪಾಸಿಟಿ ಕಡಿಮೆ ಇದ್ದಾಗ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಈಗ ಹಜಾರ್ಡ್ ಮತ್ತು ವಲ್ನರೇಬಿಲಿಟಿ ಅಂತೂ ಇದಾವು, ಬಟ್ ನಾವು ಕೆಪಾಸಿಟಿ ನಮ್ಮ ಮೀರಿ ಮಾಡ್ಕೊಂತೀವಿ, ಅಂದರೆ ಕೆಪಾಸಿಟಿ ಭಾಳ ಸ್ಟ್ರೆಂದನ್ ಮಾಡ್ಕೊಂತೀವಿ, ಭಾಳ ನಮ್ಮ ಕೆಪಾಸಿಟಿ ಚೆನ್ನಾಗಿದೆ ಅಂತಂದರೆ ರಿಸ್ಕ್ ಹಜಾರ್ಡ್ ಇದು ವಲ್ನರೇಬಿಲಿಟಿ ಮತ್ತು ಹಜಾರ್ಡ್ ಇದ್ರೂ ನಮಗೆ ರಿಸ್ಕ್ ಕಡಿಮೆ ಇರುತ್ತೆ. ಸೊ ಈಗೆಲ್ಲ ನಾವು ಫೈರ್ ಸೇಫ್ಟಿ ಮೆಜರ್ಸ್ನ ಮತ್ತು ಫೈರ್ ಸೇಫ್ಟಿ ಬಗ್ಗೆ ಎಜುಕೇಷನ್ನ ಕೊಟ್ಟರೆ ಫೈರಿಂದ ಆಗುವಂಥ ಎಮರ್ಜೆನ್ಸಿ ರಿಸ್ಕ್ ಕಡಿಮೆ. ಸೊ ಎಜುಕೇಷನ್ ಕೊಡಲಿಲ್ಲ, ಫೈರ್ ಎಕ್ಸಿಟ್ ಪ್ಲ್ಯಾನ್ ಇಲ್ಲ ಅಂತಂದರೆ ರಿಸ್ಕ್ ಜಾಸ್ತಿ. ಸೊ ಈ ಸಿಂಪಲಾಗಿ ಹೇಳ್ಬೇಕಂತಂದ್ರೆ ಹಜಾರ್ಡ್ ಅಂತಂದ್ರೇನು, ಏನು ರಾಂಗ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಫೈರು, ಫ್ಲಡ್ಡು, ಅರ್ಥ್ಕ್ವೇಕು. ಸೊ ವಲ್ನರೇಬಿಲಿಟಿ ಅಂತಂದರೆ ಸೊ ಹಾನಿ ಆಗಿದೆ, ಬಟ್ ವೈ ಇಟ್ ಕುಡ್ ಬಿ ಅ ಕಾಸ್ ಅ ಮೇಜರ್ ಡ್ಯಾಮೇಜ್. ನಮಗೆ ಯಾಕೆ ಅದು ಡ್ಯಾಮೇಜ್ ಮಾಡ್ಬೋದು, ವೈ ವಿ ಆರ್ ವಲ್ನರೇಬಲ್, ನಾವು ಯಾಕೆ ಅದಕ್ಕೆ ಎಫೆಕ್ಟ್ ಆಗ್ತೀವಿ ಅನ್ನೋದು ವಲ್ನರೇಬಿಲಿಟಿ. ಸೊ ಕೆಪಾಸಿಟಿ ಅಂತಂದರೆ ಆಗಿದೆ, ಹಾನಿ ಆಗಿದೆ, ನಾವು ಎಫೆಕ್ಟ್ ಆಗ್ತೀವಿ, ಬಟ್ ನಾವು ಏನು ಸ್ಟ್ರೆಂತನ್ನು ಬಿಲ್ಡಪ್ ಮಾಡ್ಕೊಂತೀವಿ ಅದನ್ನು ಫೇಸ್ ಮಾಡಲಿಕ್ಕೆ, ಅದು ಕೆಪಾಸಿಟಿ. ಸೊ ಈ ಹಜಾರ್ಡು, ವಲ್ನರೇಬಿಲಿಟಿ ಮತ್ತು ಕೆಪಾಸಿಟಿ ನೋಡ್ಕೊಂಡು ನಮ್ಮ ರಿಸ್ಕ್, ಒಂದು ವೇಳೆ ಕೆಪಾಸಿಟಿ ಚೆನ್ನಾಗಿತ್ತು ಅಂತಂದರೆ ನಮ್ಮ ರಿಸ್ಕ್ ಕಡಿಮೆ ಇರುತ್ತೆ. ಒಂದು ವೇಳೆ ನಮ್ಮದು ಕೆಪಾಸಿಟಿ ಕಡಿಮೆ ಇತ್ತು, ಹಜಾರ್ಡು ವಲ್ನರೇಬಿಲಿಟಿ ರಿಸ್ಕ್ ಜಾಸ್ತಿ ಇತ್ತಂದರೆ ನಮ್ಮ ಡ್ಯಾಮೇಜ್ ಆಗುವಂಥ ರಿಸ್ಕ್ ಜಾಸ್ತಿ ಇರುತ್ತೆ. ಟೈಪ್ಸ್ ಆಫ್ ಡಿಸಾಸ್ಟರ್. ಈಗ ನಾವು ಹಾಸ್ಪಿಟಲಲ್ಲಿ ನಾವು 2 ಟೈಪ್ ಆಫ್ ಡಿಸಾಸ್ಟರ್ ನೋಡ್ತೀವಿ. ಒಂದು ಎಕ್ಸ್ಟರ್ನಲ್ ಡಿಸಾಸ್ಟರ್. ಎಕ್ಸ್ಟರ್ನಲ್ ಡಿಸಾಸ್ಟರ್ ಅಂತಂದರೆ ಏನೋ ತೊಂದರೆ, ಡಿಸಾಸ್ಟರ್ ಹೊರಗಡೆ ಆಗಿದೆ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿರ್ಬೋದು, ಎಲ್ಲೋ ಅರ್ಥ್ಕ್ವೇಕ್ ಆಗಿರ್ಬೋದು, ಅಥವಾ ಮಾಸ್ ಕ್ಯಾಜುಯಾಲಿಟಿ ಆಗಿರ್ಬೋದು, ಏನೋ ಒಂದು ಆಗಿದೆ. ನಮ್ಮ ಹಾಸ್ಪಿಟಲ್ಲು ಆ ಪೇಷಂಟ್ನ ರಿಸೀವ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಇದು ಎಕ್ಸ್ಟರ್ನಲ್ ಡಿಸಾಸ್ಟರ್. ಇಂಟರ್ನಲ್ ಡಿಸಾಸ್ಟರ್ ಅಂತಂದರೆ ನಮ್ಮ ಹಾಸ್ಪಿಟಲಲ್ಲೇ ತೊಂದರೆ ಆಗಿದೆ. ಫಾರ್ ಎಕ್ಸಾಂಪಲ್ ಫೈರ್ ಆಗೈತಿ, ಪವರ್ ಫೇಲಿಯರ್ ಆಗೈತಿ, ಆಕ್ಸಿಜನ್ ಪೈಪ್ಲೈನ್ ಬರ್ಸ್ಟ್ ಆಗಿಬಿಟ್ಟೈತಿ. ಸೊ ನಮ್ಮ ಹಾಸ್ಪಿಟಲಲ್ಲೇ ಜನ ಸ್ವಲ್ಪ ದಂಗೆ ಎತ್ತಿದ್ದಾರೆ. ಸೊ ಆ ಥರ ಇದ್ದಾಗ ಸೊ ಅದು ಇಂಟರ್ನಲ್ ಡಿಸಾಸ್ಟರ್. ಸೊ ಇದು ನಾವು ಹಜಾರ್ಡ್, ವಲ್ನರೇಬಿಲಿಟಿ ಮತ್ತು ಇದ್ರ ನಡುವೆ ರಿಲೇಷನ್, ಹಜಾರ್ಡು ಪ್ಲಸ್ ವಲ್ನರೇಬಿಲಿಟಿ ಸೇರಿ ಎರಡೂ ಸೇರಿ ಒಂದು ಡಿಸಾಸ್ಟರ್ ಮಾಡ್ತವೆ. ಸೊ ಆ ಡಿಸಾಸ್ಟರ್ ರಿಸ್ಕ್ ಕಡಿಮೆ ಅಂತ ಯಾವಾಗ ಅಂತೀವಿ, ನಮ್ಮ ಕೆಪಾಸಿಟಿ ಚೆನ್ನಾಗಿದ್ದರೆ ರಿಸ್ಕ್ ಕಡಿಮೆ ಇರುತ್ತೆ. ಕೆಪಾಸಿಟಿ ಚೆನ್ನಾಗಿಲ್ಲ ಅಂತಂದರೆ ರಿಸ್ಕ್ ಜಾಸ್ತಿ ಇರುತ್ತೆ. ಫಾರ್ ವರ್ಡ್ ಇನ್ ಹಜಾರ್ಡ್ಸ್ ಆರ್ ಇನ್ಇವಿಟಬಲ್, ಬಟ್ ರಿಸ್ಕ್ ಕ್ಯಾನ್ ಬಿ ರಿಡ್ಯೂಸ್ಡ್ ಬೈ ಸ್ಟ್ರೆಂಥನಿಂಗ್ ದ ಕೆಪಾಸಿಟಿ. ಸೊ ಈಗ ಎಕ್ಸ್ಟರ್ನಲ್ ಡಿಸಾಸ್ಟರ್ ಇದ್ರೆ, ಎಕ್ಸ್ಟರ್ನಲ್ ಡಿಸಾಸ್ಟರ್ ಅಂತಂದರೆ ಏನೋ ತೊಂದರೆ, ವಿಪತ್ತು ಹೊರಗಡೆ ಆಗಿದೆ, ಬಟ್ ನಮ್ಮಲ್ಲಿ ಪೇಷಂಟ್ಸ್ ಬರ್ತಿದ್ದಾರೆ, ಆ ಡಿಸಾಸ್ಟರಿಂದ ಎಫೆಕ್ಟ್ ಆಗಿರೋಂಥ ಪೇಷಂಟ್ ಬರ್ತಿದ್ದಾರೆ. ಸೊ ವಿ ಆರ್ ಅ ರಿಸೀವಿಂಗ್ ಏರಿಯಾ. ಸೊ ರಿಸೀವಿಂಗ್ ಏರಿಯಾ ನಾವು. ಸೊ ಇಲ್ಲೇನು ನಮ್ಮ ರೋಲ್ ಇರುತ್ತೆ ಅಂತಂದರೆ, ನಾವು ಡಿಸಾಸ್ಟರ್ ಪ್ಲ್ಯಾನ್ನ ಆ್ಯಕ್ಟಿವೇಟ್ ಮಾಡಿ ಪೇಷಂಟ್ನ ಟ್ರಯೇಜ್ ಮಾಡಿ, ಸೊ ಅದಕ್ಕೆ ತಕ್ಕಂಗೆ ನಮ್ಮ ಸರ್ಜ್ ಕೆಪಾಸಿಟಿ ಅಂದರೆ ವಾರ್ಡನ್ನು ಎಲ್ಲ ಸ್ಟ್ರೆಂಥನ್ ಮಾಡಿ, ಸೊ ಅವಶ್ಯಕತೆ ಬಂದರೆ ಡಿಸ್ಟ್ರಿಕ್ಟ್ ಅಥಾರಿಟಿಗೆ ಅದನ್ನ ಇನ್ಫಾರ್ಮ್ ಮಾಡಿ ಮತ್ತು ಅವು ಕ್ಯಾಜುಯಾಲಿಟಿನ ಟ್ರೀಟ್ ಮಾಡೋದಿರುತ್ತೆ. ಸೊ ಎಕ್ಸ್ಟರ್ನಲ್ ಡಿಸಾಸ್ಟರ್ ಅಂತಂದರೆ ನೀವು ನೋಡ್ಬೋದು, ಅರ್ಥ್ಕ್ವೇಕು, ಫ್ಲಡ್ಡು, ಸೈಕ್ಲೋನು, ಸುನಾಮಿ, ಆಮೇಲೆ ಇದು ಆಗಿರ್ಬೋದು, ಬರ ಆಗಿರ್ಬೋದು, ಏನಾರು ಆಗಿರ್ಬೋದು, ಅದು ನ್ಯಾಚುರಲ್ ಡಿಸಾಸ್ಟರ್. ಸೊ ಮ್ಯಾನ್ ಮೇಡ್ ಡಿಸಾಸ್ಟರ್ ಅಂತಂದರೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟು. ಸೊ ನೆಕ್ಸ್ಟು ಇದು ನಮ್ಮ ಎಪಿಡೆಮಿಕ್ಸ್, ಪ್ಯಾಂಡಮಿಕ್ಸ್ ಲೈಕ್ ಕೋವಿಡ್-19. ಸೊ ಈ ಥರ ಇದ್ದಾಗ, ಆಮೇಲೆ ಮಾಸ್ ಫುಡ್ ಪಾಯ್ಸನಿಂಗು, ಸೊ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿದೆ ಹೊರಗಡೆ ಎಲ್ಲೋ, ಸೊ ಈ ಥರ ಇದ್ದಾಗ, ಬಾಂಬ್ ಬ್ಲಾಸ್ಟು, ಈ ಥರ ಇದ್ದಾಗ ಇವು ಮ್ಯಾನ್ ಮೇಡ್ ಡಿಸಾಸ್ಟರ್ಸ್. ಸೊ ನೆಕ್ಸ್ಟ್ ಬರೋದು ಇಂಟರ್ನಲ್ ಡಿಸಾಸ್ಟರ್. ಇಂಟರ್ನಲ್ ಡಿಸಾಸ್ಟರ್ ಅಂದ್ರೆ ಡಿಸಾಸ್ಟರ್ ಅಂದರೆ ವಿಪತ್ತು ಹಾಸ್ಪಿಟಲ್ ಒಳಗೆ ಆಗಿದೆ. ಸೊ ಅದು ಏನಾಗಿರ್ಬೋದು, ಹಾಸ್ಪಿಟಲ್ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿದ್ದಾಗಿರ್ಬೋದು, ಅಥವಾ ಫೈರ್ ಆಗಿರ್ಬೋದು. ಸೊ ಹಾಸ್ಪಿಟಲ್ ಇಟ್ ಸೆಲ್ಫ್ ಈಸ್ ದ ಡಿಸಾಸ್ಟರ್ ಸೈಟ್. ಸೊ ಇಲ್ಲೇನು ನಮ್ಮದು ರೋಲ್ ಇರುತ್ತೆ ಅಂತಂದರೆ, ಅಲ್ಲಿ ಹಾಸ್ಪಿಟಲ್ ಎಫೆಕ್ಟ್ ಆಗಿರುತ್ತಲ್ಲ, ಆ ಜಾಗದಿಂದ ಪೇಷಂಟನ್ನ ಮತ್ತು ಸ್ಟಾಫ್ನ ಇವ್ಯಾಕ್ಯುವೇಟ್ ಮಾಡೋದು, ಫೈರ್ ಆಗಿದ್ದರೆ ಫೈರ್ ಸೇಫ್ಟಿ ರೆಸ್ಪಾನ್ಸ್ ಕೊಡೋದು, ಮತ್ತು ಬೇರೆ ಡಿಪಾರ್ಟ್ಮೆಂಟ್ ನಮ್ಮ ಒಳಗೆ ಇಂಟರ್ನಲ್ ಕೋಆರ್ಡಿನೇಷನ್ನು, ಬೇರೆ ಕಡೆ ಏನಾದ್ರು ನಮ್ದು ಹೆಲ್ಪ್ ಬೇಕಂತಂದರೆ ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡೋದು.
ಸೊ ಫಾರ್ ಎಕ್ಸಾಂಪಲ್ ಇಂಟರ್ನಲ್ ಡಿಸಾಸ್ಟರ್ ಏನೇನಾಗ್ಬೋದು, ಫೈರ್ ಮತ್ತು ಎಲೆಕ್ಟ್ರಿಕಲ್ ಹಜಾರ್ಡ್ ಆಗ್ಬೋದು, ಮತ್ತು ಇಕ್ವಿಪ್ಮೆಂಟ್ ಫೇಲಿಯರ್, ಇಕ್ವಿಪ್ಮೆಂಟ್ ಅಥವಾ ನಮ್ಮ ಸ್ಟ್ರಕ್ಚರ್ ಬಿಲ್ಡಿಂಗ್ ಫೇಲಿಯರ್ ಆಗ್ಬೋದು, ಅದು ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿರ್ಬೋದು, ಅಥವಾ ನಮ್ಮ ಲಿಫ್ಟ್ ಕೆಟ್ಟು ನಿಂತಿರ್ಬೋದು, ಸೊ ಪೈಪ್ಲೈನ್ ಸಿಸ್ಟಮ್ ಮಾಲ್ ಫಂಕ್ಷನ್ ಆಗಿರ್ಬೋದು, ಸೊ ಎಕ್ಸ್ಪ್ಲೋಷನ್ ಆಗಿರ್ಬೋದು. ಸೊ ನೆಕ್ಸ್ಟು ಯುಟಿಲಿಟಿ ಫೇಲಿಯರ್ ಅಂತಂದರೆ ಪವರ್ ಬಂದಾಗಿದೆ, ಸೊ ಮೆಡಿಕಲ್ ಗ್ಯಾಸ್ ಸಪ್ಲೈ ಬಂದಾಗಿದೆ, ವಾಟರ್ ಸಪ್ಲೈನೇ ಇಲ್ಲ ಹಾಸ್ಪಿಟಲ್ಗೆ, ಇವೆಲ್ಲ ಯುಟಿಲಿಟಿ ಫೇಲಿಯರಲ್ಲಿ ಬರ್ತವೆ. ಹಜಾರ್ಡಸ್ ಸಬ್ಸ್ಟೆನ್ಸ್ ಏನೋ ಕೆಮಿಕಲ್ ಸ್ಪಿಲ್ ಆಗಿದೆ ದೊಡ್ಡದಾಗಿ, ಮತ್ತು ಕ್ಲಿನಿಕಲ್ ಆ್ಯಂಡ್ ಸೆಕ್ಯೂರಿಟಿ ಇನ್ಸಿಡೆಂಟ್ ಅಂತಂದರೆ ಮಾಬ್ ವೈಲೆನ್ಸ್ ಆಗಿದೆ, ಅಥವಾ ಹಾಸ್ಪಿಟಲಲ್ಲೇ ಇನ್ಫೆಕ್ಷನ್ ಔಟ್ಬ್ರೇಕ್ ಆಗಿದೆ. ಸೊ ಈ ಥರ ಇದ್ದಾಗ ಇವೆಲ್ಲವೂ ಇಂಟರ್ನಲ್ ಡಿಸಾಸ್ಟ್ರಲ್ಲಿ ಬರ್ತವೆ. ಸೊ ಈಗ ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ನೀವು ಪೇಪರಲ್ಲಿ ನೋಡ್ತಿರ್ತೀರ, ಇವು ಎಕ್ಸಾಂಪಲ್ ಅಷ್ಟೇ, ಇಂಥವು ಭಾಳ ಎಕ್ಸಾಂಪಲ್ ನಿಮಗೆ ಸಿಗ್ತವೆ. ಹಾಸ್ಪಿಟಲ್ಲು ಡಿಸಾಸ್ಟ್ರಲ್ಲಿ ಇನ್ವಾಲ್ವ್ ಆಗಿರೋದು, ಅಂದರೆ ಹಾಸ್ಪಿಟಲಲ್ಲೇ ಡಿಸಾಸ್ಟರ್ ಆಗಿರೋವು ಭಾಳ ಎಕ್ಸಾಂಪಲ್ ನಿಮಗೆ ಸಿಗ್ತವೆ. ಸೊ ಇವನ್ನೆಲ್ಲ ಮ್ಯಾನೇಜ್ ಮಾಡಲಿಕ್ಕೆ ನಮಗೊಂದು ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೈಕಲ್ ಬೇಕು. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೈಕಲ್ ಏನು ಮಾಡುತ್ತೆ, ಒಂದು ಪ್ರೊಸೆಸ್ನ ಕ್ರಿಯೇಟ್ ಮಾಡುತ್ತೆ. ಪ್ರೊಸೆಸ್ನ ಕ್ರಿಯೇಟ್ ಮಾಡಿ ನಾವು ಆ ಡಿಸಾಸ್ಟರ್ಗೆ ಪ್ರಿಪೇರ್ ಆಗೋದಿಂದ ಹಿಡಿದು ರೆಸ್ಪಾಂಡ್ ಮಾಡೋದಿಂದ ಹಿಡಿದು ಆ ಡಿಸಾಸ್ಟರ್ ಆದಮೇಲೆ ಅದರಿಂದ ರಿಕವರಿ ಆಗೋದಕ್ಕೆ ಒಂದು ಪ್ಲ್ಯಾನ್ ಮಾಡುತ್ತೆ. ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೈಕಲ್ ಹೆಲ್ಪ್ ಇನ್ ಸಿಸ್ಟಮ್ಯಾಟಿಕ್ ಪ್ರಿಪೇರ್ಡ್ನೆಸ್ ಫಾರ್ ದ ಡಿಸಾಸ್ಟರ್. ಸೊ ಅದರಲ್ಲಿ ನಿಮಗೆ ಮೇನ್ಲಿ 4 ಫೇಸ್ ಇರುತ್ತೆ. ಸೊ 4 ಫೇಸನ್ನು ನಾವು ಯಾವ ಥರ ಡಿವೈಡ್ ಮಾಡಿ, ಪ್ರೀ ಡಿಸಾಸ್ಟರ್ ಫೇಸಲ್ಲಿ ಮಿಟಿಗೇಷನ್, ಮತ್ತು ಎರಡನೇದು ಪ್ರಿಪೇರ್ಡ್ನೆಸ್. ಸೊ ಡಿಸಾಸ್ಟರ್ ಆದ ನಂತರ ಅದಕ್ಕೆ ರೆಸ್ಪಾನ್ಸ್, ಡಿಸಾಸ್ಟರ್ ಆಗಿ ಮುಗಿದ ನಂತರ ಅದರಿಂದ ರಿಕವರಿ ಆಗೋದು. ಸೊ ಈ ಥರ ಇಲ್ಲಿ ಡಯಾಗ್ರಾಮ್ ಇದೆ ಅಲ್ಲ, ಮಿಟಿಗೇಷನ್, ಪ್ರಿಪ್ರೇಷನ್, ರೆಸ್ಪಾನ್ಸ್, ರಿಕವರಿ. ಸೊ ಮಿಟಿಗೇಷನ್ ಅಂದ್ರೇನು? ಮಿಟಿಗೇಷನ್ ಅಂತಂದರೆ ಸಿಂಪಲ್, ಏನಂತಂದರೆ ಪ್ರಿವೆಂಟಿಂಗ್ ಆರ್ ಮಿನಿಮೈಸಿಂಗ್ ದ ಇಂಪ್ಯಾಕ್ಟ್ ಆಫ್ ಡಿಸಾಸ್ಟರ್ ಆಗೋದನ್ನು ತಡೆಯೋದು. ಒಂದು ವೇಳೆ ಆದರೆ ಅದರಿಂದ ನಮಗೆ ಕಡಿಮೆ ಎಫೆಕ್ಟ್ ಆಗಂಗೆ ನೋಡ್ಕೊಳೋದು. ಸೊ ಅದು ಮಿಟಿಗೇಷನ್. ಎಕ್ಸಾಂಪಲ್ ಏನು? ಫೈರ್ ಸೇಫ್ಟಿ ಆಡಿಟ್ ಮಾಡೋದು, ಅರ್ಥಕ್ವೇಕ್ ರೆಸಿಸ್ಟೆಂಟ್ ಬಿಲ್ಡಿಂಗ್ನ ಮೊದಲೇ ಕಟ್ಬಿಡೋದು, ಆಕ್ಸಿಜನ್ ಪೈಪ್ಲೈನ್ನ ಮೇಂಟೈನ್ ಮಾಡೋದು ಸರಿಯಾಗಿ, ಇನ್ಫೆಕ್ಷನ್ ಕಂಟ್ರೋಲ್ ಮೆಜರ್ಸ್ನ ಕರೆಕ್ಟಾಗಿ ಫಾಲೋ ಮಾಡೋದು, ಮತ್ತು ಸೇಫ್ಟಿ ಸೈನೇಜ್ ಡ್ರಿಲ್ಸ್ ಎಲ್ಲ ಕಡೆ ಮಾಡ್ತಾ ಇರೋದು. ಸೊ ಪ್ರಿಪೇರ್ಡ್ನೆಸ್ ಅಂದ್ರೇನು? ಪ್ರಿಪೇರ್ಡ್ನೆಸ್ ಅಂತಂದರೆ, ಸೊ ಇಟ್ ಈಸ್ ಡನ್ ಬಿಫೋರ್ ಅ ಡಿಸಾಸ್ಟರ್. ಲೈಕ್ ನಾವು ಏನು ಮಾಡ್ತೀವಿ ಈಗ, ಹಾಸ್ಪಿಟಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಮಾಡೋದು, ಮಾಕ್ ಡ್ರಿಲ್ ಮಾಡೋದು, ಕೋಡ್ ರೆಡ್ಡಿಗೆ, ಕೋಡ್ ಬ್ಲೂಗೆ, ಮತ್ತು ಸ್ಟಾಫನ್ನು ಟ್ರೈನಿಂಗ್ ಮಾಡೋದು, ಟ್ರಯೇಜ್, ಇವ್ಯಾಕ್ಯುಯೇಷನ್, ಮತ್ತು ನಮ್ಮ ಹಾಸ್ಪಿಟಲಲ್ಲಿ ಎಲ್ಲಿ ಸೆಂಟರ್ನ ನಾವು ಎಮರ್ಜೆನ್ಸಿ ಕಮಾಂಡ್ ಸೆಂಟರ್, ಅಂದರೆ ಏನಾದ್ರು ಒಂದು ಡಿಸಾಸ್ಟರ್ ಆಯ್ತು ಅಂದರೆ ಅದಕ್ಕೊಂದು ಇವ್ಯಾಕ್ಯುಯೇಷನ್ ಏರಿಯಾ ಏನು, ಅದನ್ನೆಲ್ಲಿ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನ ಮೊದಲೇ ಪ್ಲ್ಯಾನ್ ಮಾಡೋದು, ಮತ್ತು ಬೇಕಾಗಿರೋಂಥ ಮೆಡಿಸಿನ್ನ ಮೊದಲೇ ಸ್ಟಾಕ್ ಮಾಡ್ಕೊಂಡು ಇಟ್ಕೊಳೋದು. ಇವೆಲ್ಲ ಏನು ಪ್ರಿಪೇರ್ಡ್ನೆಸ್ಸಲ್ಲಿ ಬರ್ತವೆ. ಸೊ ನಿಮಗೆ ಕನ್ಫ್ಯೂಸ್ ಆಗ್ತಿರ್ಬೋದು, ಮಿಟಿಗೇಷನ್ ಅಂದ್ರೂ ಪ್ರಿವೆನ್ಷನ್ ಮತ್ತು ಮ್ಯಾನೇಜಿಂಗು, ಮತ್ತು ಪ್ರಿಪೇರ್ಡ್ನೆಸ್ ಅಂದ್ರೂ ಅದನ್ನ ತಡೆಯೋದಲ್ವಾ, ಪ್ರಿಪೇರ್ಡ್ನೆಸ್ ಅಂದರೆ ಅದನ್ನ ಫೇಸ್ ಮಾಡೋದಲ್ವಾ. ಸೊ ಎರಡು ನಡುವೆ ಡಿಫ್ರೆನ್ಸ್ ಏನಂತಂದರೆ, ಮಿಟಿಗೇಷನ್ ಅನ್ನೋದು ಡಿಸಾಸ್ಟರ್ ಆಗೋಕ್ಕಿಂತ ಮುಂಚೆ ಮತ್ತು ಆದಾಗೂ ಹೆಲ್ಪ್ ಆಗುತ್ತೆ. ಅಂದರೆ ಕ್ರೈಸಿಸ್ ಆದಾಗೂ ಹೆಲ್ಪ್ ಆಗುತ್ತೆ ಮಿಟಿಗೇಷನು, ಮತ್ತು ಪ್ರಿವೆನ್ಷನ್ ಮಾಡಲಿಕ್ಕೂ ಹೆಲ್ಪ್ ಆಗುತ್ತೆ. ಬಟ್ ಪ್ರಿಪೇರ್ಡ್ನೆಸ್ ಡಿಸಾಸ್ಟರ್ ಆದಾಗಷ್ಟೇ ಯೂಸ್ ಆಗುತ್ತೆ. ಟೈಮ್ ಫ್ರೇಮ್ ಏನಂತಂದರೆ, ಪ್ರಿಪೇರ್ಡ್ನೆಸ್ ಟೈಮ್ ಫ್ರೇಮ್ ಅದು ಇದು ಡಿಸಾಸ್ಟರ್ ಆಗೋಕ್ಕಿಂತ ಮುಂಚೆನೇ ನಾವು ಅದ್ರ ಬಗ್ಗೆ ಸ್ಟಡಿ, ಇದನ್ನು ಟ್ರೈನಿಂಗ್ ಕೊಟ್ಟು ಇದನ್ನು ಮಾಡುತ್ತೆ ಬಿಫೋರ್ ಕ್ರೈಸಿಸ್. ಬಟ್ ಮಿಟಿಗೇಷನ್ ವಿಲ್ ಬಿ ಆನ್ಗೋಯಿಂಗ್ ಕ್ರೈಸಿಸಲ್ಲೂ ಹೆಲ್ಪ್ ಆಗುತ್ತೆ, ಕ್ರೈಸಿಸ್ನ ಪ್ರಿವೆಂಟ್ ಮಾಡಲಿಕ್ಕೂ ಹೆಲ್ಪ್ ಆಗುತ್ತೆ. ಸೊ ಪ್ರಿಪೇರ್ಡ್ನೆಸ್ ಅನ್ನೋದು ಒಂದು ಪ್ಯಾಸಿವ್ ಥಿಂಗ್, ಅಂತಂದರೆ ಅದರಿಂದ ಹೊರಗೆ ಹೋಗೋಕ್ಕಷ್ಟೇ ನೋಡೋದು. ಅಂದರೆ ಡಿಸಾಸ್ಟರ್ ಆಗಿದೆ, ಅದರಿಂದ ಅದನ್ನ ಫೇಸ್ ಮಾಡಲಿಕ್ಕೆ ಟ್ರೈನಿಂಗ್ ಇದ್ದಂಗೆ ಒಂಥರ. ಮಿಟಿಗೇಷನ್ ಅದು ಆ್ಯಕ್ಟಿವ್. ಸೊ ಕ್ರೈಸಿಸ್ನ ಚೇಂಜ್ ಮಾಡಿಬಿಡ್ಬೋದು, ಆನ್ಗೋಯಿಂಗ್ ಕ್ರೈಸಿಸ್ನ ನಾವು ಪ್ರಿವೆಂಟ್ ಮಾಡಿ ಅದರ ಇಂಪ್ಯಾಕ್ಟ್ನ ಕಡಿಮೆ ಮಾಡಿಬಿಡ್ಬೋದು. ಸೊ ಪ್ರಿಪೇರ್ಡ್ನೆಸ್ ಅನ್ನೋದು ಒಂದು ಇವೆಂಟ್ಗೆ, ಫೈರ್ಗೆ ಪ್ರಿಪೇರ್ಡ್ನೆಸ್ ಆ ಥರ. ಬಟ್ ಮಿಟಿಗೇಷನ್ ಅನ್ನೋದು ಮುಗಿಲಾರದ ಅದು ಕಂಟಿನ್ಯೂಯಸ್ ಸ್ಟ್ರಾಟಜಿ ಅದು. ಸೊ ರೆಸ್ಪಾನ್ಸ್ ಅಂತಂದರೆ ನಾವು ಇನ್ನೊಂದು ವಿಡಿಯೋದಲ್ಲಿ ನೋಡಿದ್ದೀವಿ. ರೆಸ್ಪಾನ್ಸ್ ಅನ್ನೋದು ನಾವು ಯಾವ ಥರ ಈ ಥರ ಡಿಸಾಸ್ಟರ್ ಆದಾಗ ರೆಸ್ಪಾಂಡ್ ಮಾಡ್ತೀವಿ, ಅದಕ್ಕೇನಂತೀವಿ ಟ್ರಯೇಜಿಂಗ್ ಅಂತ ಹೇಳ್ತೀವಿ. ಟ್ರಯೇಜ್ ಅಂತಂದರೆ, ಸೊ ಡಿಪೆಂಡಿಂಗ್ ಅಪಾನ್ ದ ಸಿವಿಯಾರಿಟಿ, ಸೊ ಅರ್ಜೆನ್ಸಿ ಫಾರ್ ದ ಟ್ರೀಟ್ಮೆಂಟ್ ರಿಕ್ವೈರ್ಡ್, ನಾವು ಪೇಷಂಟನ್ನು ಡಿವೈಡ್ ಮಾಡಿ, ಸೊ ಸಾರ್ಟ್ ಔಟ್ ಮಾಡಿ, ಸಪ್ರೇಟ್ ಔಟ್ ಮಾಡಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ನಾವೇನಂತೀವಿ ಟ್ರಯೇಜಿಂಗ್ ಅಂತ ಹೇಳ್ತೀವಿ.
ಸೊ ಇದೆಲ್ಲ ಆದಮೇಲೂ ರಿಕವರಿ ಫೇಸು ಭಾಳ ಇಂಪಾರ್ಟೆಂಟ್. ರಿಕವರಿ ಯಾಕೆ ಇಂಪಾರ್ಟೆಂಟು ಅಂತಂದರೆ, ಒಂದು ಡಿಸಾಸ್ಟರ್ ಆಗಿಬಿಟ್ಟಿದೆ, ನಾವು ಮ್ಯಾನೇಜ್ ಮಾಡಿದ್ದೀವಿ, ನಮ್ಮ ಹಾಸ್ಪಿಟಲ್ ಮತ್ತೆ ನಾರ್ಮಲ್ ಆಗ್ಬೇಕಲ್ವ, ಹಾಸ್ಪಿಟಲ್ ಫಂಕ್ಷನಿಂಗ್ ನಾರ್ಮಲ್ ಆಗಬೇಕು. ಮತ್ತು ಹಿಂದಾಗಿರೋಂಥ ಡಿಸಾಸ್ಟರ್ ಅಂತ ನಾವು ಗ್ಯಾಪ್ಸ್ ಏನಿದೆ ಅದನ್ನ ಫಿಲ್ ಮಾಡ್ಕೊಂಡು ಅದನ್ನು ನಾವು ಫ್ಯೂಚರ್ ಸಲುವಾಗಿ ಅದನ್ನು ಚೇತರಿಸ್ಕೊಳ್ಳಂಗೆ ಮಾಡಬೇಕು, ಅಂತಂದರೆ ಮತ್ತೆ ಅಡಾಪ್ಟ್ ಆಗಂಗೆ ಮಾಡಬೇಕು. ಸೊ ಎಕ್ಸಾಂಪಲ್ ಏನಂತಂದರೆ, ಸ್ಟಾಫ್ ಡಿಬ್ರೀಫಿಂಗ್ ಮಾಡೋದು, ಏನು ತೊಂದರೆ ಆಗಿತ್ತು, ನಾವು ಹೆಂಗೆ ಮ್ಯಾನೇಜ್ ಮಾಡಿದ್ವಿ ಅಂತ. ಸೊ ಅದಾದಾಗ ನಮಗೆ ಸ್ವಲ್ಪ ಸೈಕಾಲಜಿಕಲಿ ಭಾಳ ಸ್ಟ್ರೆಸ್ ಆಗಿರುತ್ತೆ. ಸೊ ಸೈಕಾಲಜಿಕಲ್ ಸಪೋರ್ಟ್ ಕೊಡೋದು, ಮತ್ತು ಖಾಲಿಯಾಗಿರೋಂಥ ಸ್ಟಾಕ್ನ ಫಿಲ್ ಮಾಡ್ಕೊಳೋದು, ಮತ್ತು ನಮ್ಮ ಹಾಸ್ಪಿಟಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲ್ಯಾನಲ್ಲಿ ಏನಾರು ರಿವ್ಯೂ ಅಪ್ಡೇಟ್ ಮಾಡ್ಬೋದಾ, ಈ ಡಿಸಾಸ್ಟ್ರಿಂದ ಕಲಿತಿರೋಂಥ ಒಂದು ಏನಿದೆ ಅಲ್ಲ ನಾಲೆಜ್ ಇದೆಯಲ್ಲ ಅದನ್ನ ರಿವ್ಯೂ ಮತ್ತು ಅಪ್ಡೇಟ್ ಮಾಡಿ ಹಾಸ್ಪಿಟಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ನ ಚೇಂಜ್ ಮಾಡ್ಬೋದಾ ಅಂತ ನಾವು ರಿಕವರಿಲಿ ಯೋಚನೆ ಮಾಡ್ತೀವಿ. ಸೊ ಏನು ಇಂಪಾರ್ಟೆಂಟು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೈಕಲ್ ಇದು ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟಿಗೆ ಹೆಲ್ಪ್ ಆಗುತ್ತೆ. ಸೊ ಇದ್ರಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ಸೊ ಎವ್ರಿ ಡಿಸಾಸ್ಟರ್ ಆದಮೇಲೆ ಸೊ ವಿ ವಿಲ್ ಕಂಡಕ್ಟ್ ಡಿಬ್ರೀಫಿಂಗ್ಸ್, ಏನಾಯಿತು ಏನಿಲ್ಲ ಅಂಥೇಳಿ, ಮತ್ತು ಏನು ಗ್ಯಾಪ್ಸ್ ಇದೆ ಅದನ್ನ ಐಡೆಂಟಿಫೈ ಮಾಡಿ, ಸೊ ಮತ್ತೆ ನಮ್ಮ ಪ್ಲ್ಯಾನನ್ನು ರಿವೈಸ್ ಮಾಡಿ ಮತ್ತು ನಾವು ಈ ನಮ್ಮ ಸಿಸ್ಟಮನ್ನು ರೆಸಿಲಿಯೆಂಟ್ ಆ್ಯಂಡ್ ಅಡಾಪ್ಟಿವ್ ಮತ್ತು ಚೇತರಿಸಿಕೊಳ್ಳುವಂತೆ ಮತ್ತು ಅಡ್ಜಸ್ಟ್ ಆಗೋ ಮತ್ತು ಬೇರೆ ಥರ ನಮಗೆ ಅಡ್ಜಸ್ಟ್ ಆಗೋಕ್ಕೆ ಎಲ್ಲ ಥರನೂ ಫೇಸ್ ಮಾಡಲಿಕ್ಕೆ ಮತ್ತೆ ಪುಟಿದೇಳುವಂತೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಕೀ ಟೇಕ್ಅವೇಸ್ ಏನಂತಂದರೆ, ಡಿಸಾಸ್ಟರ್ ಡೂ ಹ್ಯಾಪನ್. ಆರ್ ವಿ ಪ್ರಿಪೇರ್ಡ್ ಫಾರ್ ಇಟ್? Preparedness today will save the lives tomorrow. Thank you.